ಸರ್ಕಾರಿ ಯೋಜನೆ ಎಂದು ನಂಬಿಸಿ ಹಣ ಹೂಡಿಕೆ ಮಾಡಿದರೆ ಡಾಲರ್ ರೂಪದಲ್ಲಿ ಹೆಚ್ಚಿನ ಲಾಭ ನೀಡುವ ಆಮಿಷ ಒಡ್ಡಿ ನಿವೃತ್ತ ರಕ್ಷಣಾ ಇಲಾಖೆ ಉದ್ಯೋಗಿಯೊಬ್ಬರಿಗೆ ಸುಮಾರು 10.60 ಲಕ್ಷ ರೂಪಾಯಿ ವಂಚಿಸಿರುವ ಘಟನೆ ದಾಂಡೇಲಿ ನಗರದಲ್ಲಿ ಬೆಳಕಿಗೆ ಬಂದಿದೆ. ದಾಂಡೇಲಿಯ ಸಾಯಿನಗರ ನಿವಾಸಿಯಾಗಿರುವ ನಿವೃತ್ತ ಉದ್ಯೋಗಿ ದಿವಾಕರ್ ನಾರಾಯಣ್ 66 ವರ್ಷ ಎಂಬವರ ಪತ್ನಿ 2025ರಲ್ಲಿ ಫೇಸ್ಬುಕ್ ಬಳಸುತ್ತಿದ್ದಾಗ ಹಣ ಹೂಡಿಕೆ ಮಾಡಿ ಡಾಲರ್ ರೂಪದಲ್ಲಿ ಹೆಚ್ಚಿನ ಲಾಭ ಪಡೆಯಿರಿ ಎಂಬ ಸರ್ಕಾರಿ ಯೋಜನೆಯಂತೆ ಬಿಂಬಿಸಲಾದ ಜಾಹೀರಾತನ್ನು ಗಮನಿಸಿದ್ದರು. ಅದನ್ನು ನಂಬಿ ಲಿಂಕ್ ಕ್ಲಿಕ್ ಮಾಡಿ ತಮ್ಮ ವಿವರಗಳನ್ನು ಹಂಚಿಕೊಂಡಿದ್ದರು. ಇದಾದ ನಂತರ ವಂಚಕರು ವಿವಿಧ ಮೊಬೈಲ್ ಸಂಖ್ಯೆಗಳ ಮೂಲಕ ವಾಟ್ಸಾಪ್ ಸಂದೇಶ ಹಾಗೂ ಕರೆಗಳನ್ನು ಮಾಡಿ quantro@ai.com ಎಂಬ ವೆಬ್ಸೈಟ್ನಲ್ಲಿ ನೋಂದಣಿ ಮಾಡಿಕೊಳ್ಳುವಂತೆ ಪ್ರೇರೇಪಿಸಿದ್ದರು. ಆರಂಭದಲ್ಲಿ ಆರೋಪಿಗಳು 10,000 ರೂಪಾಯಿ ಮತ್ತು 12,000 ರೂಪಾಯಿಗಳನ್ನು ನೋಂದಣಿ ಶುಲ್ಕವಾಗಿ ಪಡೆದುಕೊಂಡಿದ್ದಾರೆ. ನಂತರ ವೆಬ್ಸೈಟ್ನಲ್ಲಿ ದೂರುದಾರರಿಗೆ ನಕಲಿ ಲಾಭದ ಮೊತ್ತವನ್ನು ತೋರಿಸಿ ನಂಬಿಸಲಾಗಿದೆ. ನಿಮ್ಮ ಲಾಭದ ಹಣ ಡಾಲರ್ ರೂಪದಲ್ಲಿದೆ, ಅದನ್ನು ಹಿಂಪಡೆಯಲು ವಿವಿಧ ಶುಲ್ಕಗಳನ್ನು ಪಾವತಿ ಮಾಡಬೇಕು ಎಂದು ನಂಬಿಸಿ ಫೆಬ್ರವರಿಯಿಂದ ಏಪ್ರಿಲ್ 2026ರ ಅವಧಿಯಲ್ಲಿ ಹಂತ ಹಂತವಾಗಿ ಒಟ್ಟು 10,60,436 ರೂಪಾಯಿಗಳನ್ನು ವಿವಿಧ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿಸಿಕೊಂಡಿದ್ದಾರೆ. ಹಣ ಹೂಡಿಕೆ ಮಾಡಿದರೂ ಯಾವುದೇ ಲಾಭ ವಾಪಸ್ ಬಾರದೇ ಇರುವುದು ಮತ್ತು ಬ್ಯಾಂಕಿನಿಂದ ಬಂದ ಕರೆಯ ಮೂಲಕ ತಾವು ವರ್ಗಾಯಿಸಿದ ಹಣ ಸೈಬರ್ ಕ್ರೈಮ್ ಸಂಬಂಧಿತ ಖಾತೆಗೆ ಜಮೆಯಾಗಿರುವುದು ತಿಳಿದ ನಂತರ ದೂರುದಾರರು ತಾವು ವಂಚನೆಗೆ ಒಳಗಾಗಿರುವುದನ್ನು ಅರಿತಿದ್ದಾರೆ. ಈ ಬಗ್ಗೆ ದಾಂಡೇಲಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು PSI ಕಿರಣ್ ಪಾಟೀಲ್ ಅವರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ.